ವೇದಿಕೆ ಮೇಲಿರುವ ಎಲ್ಲರಿಗೂ, ಉಪಸ್ಥಿತರಿರುವ ಎಲ್ಲರಿಗೂ ಹಾಗೂ ಮಾಧ್ಯಮ ವರ್ಗದವರಿಗೂ, ನಮ್ಮ ಮೀಡಿಯಾದ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬುಲೆಟ್ ಈ ಚಿತ್ರವನ್ನು ಸತ್ಯಜಿತ್ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಿರ್ಮಾಣ ಇವೆಲ್ಲವನ್ನು ಮಾಡಿ ಅದರ ಜೊತೆಗೆ ಚಿತ್ರದಲ್ಲಿ ಕೂಡ ನನ್ನ ಜೊತೆ ಪಾತ್ರನ ನಿರ್ವಹಿಸಿದ್ದಾರೆ. ಇಟ್ಸ್ ವೆರಿ, ಈಗಾಗಲೇ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ತೆಲುಗು, ತಮಿಳ್ ಆ್ಯಂಡ್ ಹಿಂದಿ ಅಲ್ಲೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಚಿತ್ರರಂಗದ ಎಲ್ಲ ಒಂದು ಅನುಭವಗಳನ್ನ ಅಂದ್ಕೊಂಡು ಚಿತ್ರವನ್ನು ಅವರು ಈಗ ನಿರ್ದೇಶನ ಮಾಡಿ ನಿರ್ಮಿಸಿ ತೆರೆಗೆ ತಂದಿಟ್ಟಿದ್ದಾರೆ. ಚಿತ್ರ ಈಗಾಗಲೇ ನೋಡಿದ್ವಿ, 3 ಸಾಂಗ್ಸು ತುಂಬ ಚೆನ್ನಾಗಿದೆ. ಚಿತ್ರ ಕೂಡ ಮಾಡರ್ನ್ ಮಿಸ್ಟ್ರಿ, ಸಸ್ಪೆನ್ಸು, ಥ್ರಿಲ್ಲಿಂಗು ಆ್ಯಂಡ್ ಸೆಂಟಿಮೆಂಟು, ಗ್ಲ್ಯಾಮರು, ಕಮರ್ಷಿಯಲ್ ಫೈಟು ಎಲ್ಲವನ್ನು ಒಳಗೊಂಡಂಥ ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಸತ್ಯಜಿತ್ ರೈ ಅವರೇ, ನಿಮಗೆ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಫಸ್ಟ್ ಚಿತ್ರ ನಿಮಗೆ ಚೆನ್ನಾಗಾಗಲಿ ಅಂತ ನಾನು ಹಾರೈಸ್ತೀನಿ. ಈ ಚಿತ್ರವನ್ನು ನಮ್ಮ PVR ಸ್ವಾಮಿಯವರು ಛಾಯಾಗ್ರಹಣ ಮಾಡಿದ್ದಾರೆ. ಇವರು ಹೇಳಬೇಕು ಅಂದರೆ ನನಗೆ ಬಹಳ ವರ್ಷಗಳಿಂದ ನನಗೆ ಗೊತ್ತು. ಈ ಚಿತ್ರಗಳೆಲ್ಲ ಇವ್ರ ಜೊತೆ ನಾನು ಒಂದು 5 ಚಿತ್ರಗಳನ್ನ ಮಾಡಿದ್ದೀನಿ. ಇವರು ಎಂಟ್ರಿ ಬಂದು 2000 2015ಇಂದ ಇವರು ಇಂಡಸ್ಟ್ರಿಯಲ್ಲಿ ಎಲ್ಲ ಚಿತ್ರಗಳನ್ನ ಛಾಯಾಗ್ರಹಣದಿಂದ ಹಿಡಿದು ನಿರ್ದೇಶನದಿಂದ ಹಿಡಿದು ಇವತ್ತಿಗೆ ಈ ಚಿತ್ರವನ್ನು 50ನೇ ಚಿತ್ರ ಅವ್ರದ್ದೀಗ. ಅವ್ರಿಗೆ ವಿಶ್ ಮಾಡ್ತೀನಿ, ಈ 50ನೇ ಚಿತ್ರ ನಿಮಗೆ ಸಕ್ಸಸ್ ಆಗಲಿ ಅಂತ. ನೋಡಿ, 10 ವರ್ಷದಲ್ಲಿ 53 ಚಿತ್ರಗಳು ಮಾಡಿದ ಇಟ್ಸ್ ನಾಟ್ ಎ ಜೋಕ್. ಅವರ ಒಂದು ಟ್ಯಾಲೆಂಟ್, ಒಂದು ಛಾಯಾಗ್ರಹಣ, ನಿರ್ದೇಶನ ಇರ್ಬೋದು, 10-12 ದಿವಸ ಅಷ್ಟೇ ಮ್ಯಾಕ್ಸಿಮಮ್ಮು, ಅಷ್ಟು ಫಾಸ್ಟಾಗಿ ಮುಗಿಸ್ತಾರೆ. ಪ್ರೊಡ್ಯೂಸರ್ಗೆ ನಿಜವಾಗ್ಲೂ ಇಂಥ ಒಂದು ಛಾಯಾಗ್ರಹಣ ಡೈರೆಕ್ಟರ್ಸ್ ಬೇಕಾಗುತ್ತೆ. ಅವ್ರನ್ನ ಸೇಫಾಗಿ ಕಾಪಾಡ್ತಾರೆ. ನಿಜವಾಗ್ಲೂ ಈ ಥರವರು ಇರಬೇಕು ನಮ್ಮ ಇಂಡಸ್ಟ್ರಿಗೆ ಈಗಿನ ಸಿಚುಯೇಷನಲ್ಲಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಅವರ ಒಂದು 5 ಚಿತ್ರಗಳಲ್ಲಿ ಮಾಡಿದ್ದೀನಿ. ಅವರ ಒಂದು ಫಾಸ್ಟಿಗೆ ನಿಜವಾಗ್ಲೂ ನನ್ನ ಕೈಲೂ ಆಗಲ್ಲ. ನಾನು ಹೇಳ್ತಿದ್ದೀನಿ ಅವ್ರಿಗೆ, ನಮಗಾಗಲ್ಲಪ್ಪ ಇಷ್ಟು ಫಾಸ್ಟಾಗಿ ಕೆಲಸ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಒಂದು ಆ ಟ್ಯಾಲೆಂಟು, ಪ್ರತಿಭೆ ಹೀಗೆ ಇರಲಿ ಅಂತ ಹೇಳಿ ನನಗೆ ಹಾರೈಸ್ತೀನಿ. ನಮ್ಮನ್ನು ತುಂಬ ಚೆನ್ನಾಗಿ ಮುದ್ದಾಗಿದ್ದೀವಿ, ಎಲ್ಲರೂ ನೋಡಿದ್ವಿ. ಫೋಟೋಗ್ರಫಿ ತುಂಬ ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು PVR ಸ್ವಾಮಿ. ಆಮೇಲೆ ಮತ್ತೆ ಧರ್ಮ ಅವರು ಇತ್ತೀಚೆಗೆ ಬಹಳಷ್ಟು ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಂಗ್ ಚಾಂಗ್ ಬಿಗ್ ಬಾಸಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿದ್ರು. ನಾನು ನೋಡ್ತಾ ಇದ್ದೆ, ಈಗಾಗಲೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸ್ವಲ್ಪ ನೀರು ಬೇಕಪ್ಪ. ಸಾರಿ ಒಳ್ಳೇದಾದ್ರೆ ಸಾಕು ಎಲ್ಲರಿಗೂ. ಸಾರಿ ಎವ್ರಿಥಿಂಗ್. ಧರ್ಮ ಅವ್ರ ಬಗ್ಗೆ ಹೇಳ್ತಿದ್ದೆ, ಕೆಮ್ಮಂದ್ಬಿಟ್ಟು. ಒಳ್ಳೆ ಪ್ರತಿಭಾವಂತ ನಾಯಕ, ಭಾಳಷ್ಟು ಚಿತ್ರದಲ್ಲಿ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ನನ್ನ ಮಗನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರು ಮುಂಬರುವ ಚಿತ್ರಗಳು, ಈ ಚಿತ್ರಗಳು ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ನಿಖಿತಾ ಸ್ವಾಮಿ ಆ್ಯಸ್ ಎ ನ್ಯೂ ಕಮರ್ ಅಂತ 5 ಚಿತ್ರಗಳನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಗೆಸ್ಟ್ ಆಗಿ ಬಂದಿದ್ದಾರೆ. ಅವರು ಮುಂಬರುವ ಚಿತ್ರಗಳೆಲ್ಲವೂ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಶರತ್ ಕನ್ಫ್ಯೂಷನ್ ಅಮ್ಮನ ಲಾಲಿಯಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರು. ವೆರಿ ಟ್ಯಾಲೆಂಟೆಡ್ ಬಾಯ್. ಚಿತ್ರ ಅದು ಕೂಡ ತುಂಬ ಚೆನ್ನಾಗಿ, PVR ಸ್ವಾಮಿ ಅವರೇ ಅದರಲ್ಲೂ ಕೂಡ. ಸೊ ಗಾಡ್ ಬ್ಲೆಸ್ ಯು. ಭರತ್ ಅಲ್ವಾ, ಶರತ್. ಹಾಗೂ ನಮ್ಮ ಪ್ರಸನ್ನ ಅವರು ಎಲ್ಲ ಚಿತ್ರಕ್ಕೂ ಇವರೇ ಅಸೋಸಿಯೇಟ್ ಆಗಿರ್ತಿದ್ರು. ರಾಜತಂತ್ರದಿಂದ ಹಿಡಿದು ನಮ್ಮ PVR ಸ್ವಾಮಿಗೆ ಅವರು ಇದು ತುಂಬ ಪ್ರತಿಭಾವಂತ ನಿರ್ದೇಶನ, ರೈಟರು. ಸೊ ನಿಮಗೂ ಕೂಡ ಒಳ್ಳೆಯದಾಗಲಿ ಹಾರೈಸ್ತೀನಿ. ಹಾಗೂ ನಮ್ಮ ರಾಜ್ ಭಾಸ್ಕರ್ ಅವರು ಸಂಗೀತ ತುಂಬ ಚೆನ್ನಾಗಿ ಬಂದಿದೆ. ಗಾಡ್ ಬ್ಲೆಸ್ ಯು. ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ಗೆ, ಸಾಹಿತಿಗಳಾದ ಮನೋಜ್ಗೆ, ರಮೇಶ್ ಸರ್, ನಿಮಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಈ ಚಿತ್ರ 20ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ಈ ಚಿತ್ರ ಚೆನ್ನಾಗಿ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೂ ನಮ್ಮೆಲ್ಲ ಪತ್ರಕರ್ತರು ಈ ಒಂದು ಚಿತ್ರಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಪಾತ್ರ ನೀವೇ ನೋಡಿದ್ರಲ್ಲ, ಸಾಂಗ್ ನೋಡಿದ್ರ, ಬಂದಿದ್ರಾಗ? ಇಲ್ಲ, ಯು ಮಿಸ್ಡ್ ಇಟ್.
ಅದರಲ್ಲಿ ಆ್ಯಸ್ ಯೂಶುವಲ್ ತಾಯಿ ಪಾತ್ರ ಅಂದರೆ, ಬಟ್ ಅದು ಸೆಂಟಿಮೆಂಟ್ ರೋಲ್. ಯಾರೇ ಇದ್ರೂ ನನಗೆ ಸೆಂಟಿಮೆಂಟ್ ರೋಲೇ ಕೊಡೋದು. ತುಂಬ ಅಪರೂಪ ಬೇರೆ ಕ್ಯಾರೆಕ್ಟ್ರಲ್ಲಿ ನನ್ನ ನೋಡಿರೋದು. ಹೀರೋಯಿನಲ್ಲಿದ್ದಾಗ ಎಲ್ಲ ಥರದ ಪಾತ್ರಗಳನ್ನ ಅಭಿನಯಿಸಿದ್ದೆ. ಈಗ ತಾಯಿ ಅಂದಮೇಲೆ ಆ್ಯಸ್ ಯೂಶುವಲ್ ರೋಲ್ ಆಯಿತು. ಸೆಂಟಿಮೆಂಟ್ ಇದೆ. ಮಗ ಅಂದರೆ ಮಧ್ಯದಲ್ಲೇ ಚಿಕ್ಕ ವಯಸ್ಸಲ್ಲೇ ನಾನು ಇದಾಗೋಗ್ತೀನಿ. ಅದಾದ ನಂತರ ಅವರ ತಂದೆ ಅವನ್ನ ಬೆಳೆಸಿ ಸಾಕಿ ಅಲ್ಲಿಂದ ಚಿತ್ರ ಮುಂದುವರಿಯುತ್ತೆ. ಹೀಗೆ ಚಿತ್ರ ನೋಡಿ ಓಕೆ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. I wanted to say something. ಬುಲೆಟ್ ಅನ್ನೋ ಟೀಸರ್ ಬುಲೆಟ್ ತರಾನೇ ಹೋಯ್ತು. ಅಷ್ಟು ಫಾಸ್ಟ್ ಕಟ್ ಆಗಿ ಟೀಸರ್ ನನಗೆ ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ಎಲ್ಲರೂ ಏನ್ ಅನ್ಕೊಳ್ತಾರೆ, ಟೀಸರ್ ಅಲ್ಲಿ ಏನೋ ಒಂದು ಕಂಟೆಂಟ್ ತೋರಿಸೋಣ, ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನ ಮುಂಚೆನೆ ತೋರಿಸ್ಬಿಡೋಣ, ಯಾಕಂದ್ರೆ ಅದೇ ಆಡಿಯನ್ಸ್ ಗ್ರಾಬ್ ಮಾಡುತ್ತೆ ಅಂತ. ಬಟ್ ಐ ಥಿಂಕ್ ಒಂದು ಆಡಿಯನ್ಸ್ ತಲೆಯಲ್ಲಿ ಒಂದು ಕ್ವೆಶನ್ ಮಾರ್ಕ್, ನೆಕ್ಸ್ಟ್ ಏನು ಅನ್ನೋ ಒಂದು ಕುತೂಹಲನ ಈ ಟೀಸರ್ ಮೂಡಿಸಿದೆ. ಸೊ ಐ ಥಿಂಕ್ ಅದರಲ್ಲಿ ನೀವು ಸಕ್ಸಸ್ ನ ಕಂಡ್ಬಿಟ್ಟಿದ್ದೀರಾ. ಗ್ರೇಟ್ ವರ್ಕ್ ಸರ್. ಬಿಕಾಸ್ ಅದೇ ಆಡಿಯನ್ಸ್ ನ ಗ್ರಾಬ್ ಮಾಡೋದು, ಸಿನಿಮಾದಲ್ಲಿ ಏನಿದೆ ಅಂತ ಥಿಯೇಟರ್ಗೆ ಜನ ಬಂದು ನೋಡೋದೇ ಓನ್ಲಿ ಬಿಕಾಸ್ ಆಫ್ ದೀಸ್ ಕಂಟೆಂಟ್ಸ್. ಸೊ ಅದರಲ್ಲಿ ಇಡೀ ಟೀಮ್ ಗೆದ್ದಿದೆ. ಅಂಡ್ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಶರತ್ ಅವ್ರು ಹೇಳ್ತಾ ಇದ್ರು, ಧರ್ಮ ಅವರು ಹೋಲ್ ಪ್ಯಾಕೇಜ್ ಅಂತ, ಆಕ್ಷನ್ ಆಗ್ಲಿ, ಒಂದು ಏನು ಫೈಟ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಬಟ್ ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಕೂಡ ಧರ್ಮ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಸ್, ಫಸ್ಟ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಪರ್ಸನಲಿ ಲೈಕ್ ಇಟ್. ಅಂಡ್ ಮ್ಯಾಮ್ ಒಂದು ಸೆಂಟಿಮೆಂಟ್ ಸಾಂಗ್ ಕೂಡ ಎಲ್ಲರೂ ಹೇಳ್ತಿದ್ರೆ ಅವರು ತಾಯಿ ರೋಲ್ ಇವಾಗ ಜಾಸ್ತಿ ಸಿಗ್ತಿದೆ, ಬಟ್ ಶಿ ಡಿಸರ್ವ್ಸ್ ಸಚ್ ಕೈಂಡ್ ಆಫ್ ರೋಲ್ಸ್. ಯಾಕಂದ್ರೆ ಅವರು ಒಂದು ಸಾಂಗ್ ಅಲ್ಲೇನೆ ತಾಯಿ ಹಾಗೂ ಮಗನ ಪಾತ್ರ ಎಷ್ಟು ಒಂದು ಬಾಂಡಿಂಗ್ ಇದೆ ಅನ್ನೋದನ್ನ ಸಾಂಗ್ ಅಲ್ಲೇ ನಮ್ಗೆಲ್ಲರಿಗೂ ಗೊತ್ತಾಗ್ಬಿಡ್ತು. ಸೊ ಅದ್ರ ಬಗ್ಗೆ ಮಾತೇ ಇಲ್ಲ. ಅಂಡ್ ಇಟ್ ವಾಸ್ ರಿಯಲಿ ಗ್ರೇಟ್. ಮ್ಯಾಮ್ ನ ಒಂದು ಕಂಪ್ಲೀಟ್ ಸಾಂಗ್ ಅವ್ರನ್ನ ನೋಡಿದಾಗ, ಅಂಡ್ ಡೈರೆಕ್ಟರ್ ಸರ್ ಕೂಡ ಅದೇ ಸಾಂಗ್ ಅಲ್ಲಿ ಇರೋದು ತುಂಬಾ ನನಗೆ ಎಸ್ಪೆಷಲಿ ಆಶ್ಚರ್ಯ ಆಯ್ತು. ಐ ಡಿಂಟ್ ನೋ ದಟ್, ಬಿಕಾಸ್ ನಾನು ಫಸ್ಟ್ ಇನ್ವೈಟ್ ಮಾಡಿದಾಗ ಇನ್ವೈಟೆಡ್ ಆಸ್ ಅ ಪ್ರೊಡ್ಯೂಸರ್ ಓನ್ಲಿ. ಸೊ ಹಾಗಾಗಿ ಗ್ರೇಟ್ ವರ್ಕ್ ಸರ್. ಅದರಲ್ಲೂ ಕೂಡ ಯು ಬೋತ್ ಹ್ಯಾವ್ ಲುಕ್ ವೆರಿ ಗುಡ್. ಅಂಡ್ ನಮ್ಮ PVR ಸರ್ ಸ್ವಾಮಿ ಬಗ್ಗೆ ಮಾತಾಡ್ಬೇಕಂತಂದ್ರೆ, 50ನೇ ಸಿನಿಮಾದಲ್ಲಿ ನಾನು 2 ಸಿನಿಮಾ ಮಾಡಿದ್ದೀನಿ. ಅದೊಂದು ಖುಷಿ ವಿಷಯ. ಮ್ಯಾಮ್ ಹೇಳ್ದಂಗೆ ತುಂಬಾನೇ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಸೆಟ್ ಅಲ್ಲಿ. ಒಂದು ಬೇರೆ ಸಿನಿಮಾದಲ್ಲಿ ಒಂದು 2 ಸೀನ್ 3 ಸೀನ್ ಮಾಡಿದ್ರೆ, ಇವರು ಸಿನಿಮಾದಲ್ಲಿ ಒಂದ್ ದಿವಸದಲ್ಲಿ ಒಂದು 5 ಸೀನ್ ಕಂಪ್ಲೀಟ್ ಮಾಡ್ಬಿಟ್ಟಿರ್ತಾರೆ. ಅಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಐ ಥಿಂಕ್ ದಟ್ ಈಸ್ ವೆರಿ ಗುಡ್. ಅಂದ್ರೆ ಪ್ರೊಡ್ಯೂಸರ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಸ್ವಾಮಿ ಸರ್ನ. ಸೊ ಇಡೀ ಅಂದ್ರೆ ಇವಾಗ ಹೇಳ್ತಾರೆ June 20th ಬರ್ತಾ ಇದೆ ಅಂತ. ಸೊ ಐ ರಿಯಲಿ ವಿಶ್ ಆಲ್ ದಿ ವೆರಿ ಬೆಸ್ಟ್. ಬಿಕಾಸ್ ಇವಾಗ ಕನ್ನಡ ಚಿತ್ರರಂಗದಲ್ಲಿ ನೋಡಿದ್ರೆ ಎಷ್ಟೊಂದು ಸಿನಿಮಾಗಳು ಹಿಟ್ ಆಗ್ತಾ ಇಲ್ಲ, ಏನೋ ಒಂದು ಗೊಂದಲ ಇರುತ್ತೆ. ಸೊ ಈ ಒಂದು ಟೈಮಲ್ಲಿ ಸಿನಿಮಾ 20th ಬರ್ತಾ ಇದ್ದಾರೆ. ಐ ಬಾಟಮ್ ಆಫ್ ಮೈ ಹಾರ್ಟ್ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಅಂಡ್ ಎಂಟೈರ್ ಟೀಮ್. ಅಂಡ್ ಧರ್ಮ ಸರ್ ಬಗ್ಗೆ ಇಷ್ಟು ದಿವಸ 2 months ಇಂದ ಮಾತಾಡ್ಕೊಂಡೇ ಬಂದಿದ್ದೀನಿ ನಮ್ಮ ಸಿನಿಮಾದ ಮೂಲಕ. ಸೊ ಈ ಸಿನಿಮಾದಲ್ಲೂ ಐ ಕ್ಯಾನ್ ಸಿ ದಟ್ ಇಸ್ ಡನ್ ಅ ಗ್ರೇಟ್ ಜಾಬ್. ಅಂದ್ರೆ ಎಲ್ಲ ಇಂಟರ್ವ್ಯೂಸ್ ಅಲ್ಲೂ ಇದನ್ನೇ ಹೇಳೋದು, ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ದಟ್ ಈಸ್ ವೆರಿ ಟ್ರೂ. ಅಂಡ್ ವರ್ಕ್ ಮಾಡೋಕ್ಕೂ ಕೂಡ ವೆರಿ ಮಚ್ ಕಂಫರ್ಟಬಲ್. ಯಾರೇ ಆರ್ಟಿಸ್ಟ್ಗಾಗ್ಲಿ ಐ ಥಿಂಕ್ ಅವರು ಆ ಒಂದು ಜೆನ್ಯೂನ್ ಫೀಲಿಂಗ್ ಇಟ್ಕೊಂಡು ಒಂದು ಸಿನಿಮಾಗೆ ಗಿವ್ಸ್ ದಟ್ ಡೆಡಿಕೇಶನ್. ಎಲ್ಲ ಸಿನಿಮಾಗೂ ಅದೇ ತರ ಕೆಲಸ ಮಾಡ್ತಾರೆ. ಬಿಕಾಸ್ ನಾನು 2 months ಇಂದ ನಾವು ಪ್ರಮೋಷನ್ಸ್ ಅಲ್ಲಿ ಓಡಾಡ್ಬೇಕಾದ್ರೆ ನನ್ಗೆ ಅನ್ಸಿದ್ ಒಂದೇ, ಯಾಕಂದ್ರೆ ನಾವು ಹುಬ್ಳಿ ಬೆಳಗಾಂ ಅಲ್ಲಿ ಓಡಾಡಿದಾಗ ಹಿ ವಾಸ್ ಆಲ್ವೇಸ್ ಥಿಂಕಿಂಗ್ ಔಟ್, ಈ ಸಿನಿಮಾ ಟೀಸರ್ ಹಿಂಗಾಯ್ತು, ಇದು ನೆಕ್ಸ್ಟ್ ಹಿಂಗ್ ಹೋಗುತ್ತೆ, ತಲೆ ಯಾವಾಗ್ಲೂ ಅದರಲ್ಲೇ ಇರ್ತಿತ್ತು. ಐ ಕ್ಯಾನ್ ಸಿ ಹಿಸ್ ಡೆಡಿಕೇಶನ್ ಫಾರ್ ಆಲ್ ದ ಸಿನಿಮಾಸ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇನ್ನ ಶರತ್ ಅವರು ಮಾತಾಡಿದ್ದಾರೆ. ಸರ್ ಪ್ರಾಬಬ್ಲಿ ಇದು ನಿಮ್ಮ 25ನೇ ಸಿನಿಮಾನ ಅಥವಾ ಆಲ್ರೆಡಿ 25 ಕಂಪ್ಲೀಟ್ ಮಾಡಿ ಮುಂದೆ ಬಂದಿದ್ದೀರಾ? ನೆಕ್ಸ್ಟ್ 25ನೇ ಸಿನಿಮಾ ಲಾಂಚ್ ಆಗ್ತಾ ಇದೆ. ಸೊ 25ರಿಂದ ನಾವು ನವಗ್ರಹ ಇವಾಗ್ಲೂ ಮೆಲುಕಾಗ್ತಾ ಇದೆ. ಇಷ್ಟು ಬೇಗ ಆಲ್ಮೋಸ್ಟ್ 25 ಸಿನಿಮಾಗಳ ಹತ್ರ ಬಂದಿದ್ದಾರೆ ಅಂದ್ರೆ ಅವರ ಹಾರ್ಡ್ ವರ್ಕು, ಡೆಡಿಕೇಶನ್ ಅಂಡ್ ಬೇರೆ ಬೇರೆ ಸೆಟ್ಸ್ ಅಲ್ಲೆಲ್ಲ ನಾವು ಮಾತಾಡ್ಬೇಕಾದ್ರೆ, ನಮ್ಮ ಟೆಕ್ನಿಷಿಯನ್ಸ್ ಜೊತೆ ಮಾತಾಡ್ಬೇಕಾದ್ರೆ, ಇವನ್ ವಿತೌಟ್ ಅ ಕ್ಯಾರಬನ್ ಅವ್ರ ಎಲ್ಲೋದ್ರೂ ಅಡ್ಜಸ್ಟ್ ಆಗ್ಬಿಡ್ತಾರೆ. ಸೊ ಹೀರೋಯಿಸಮ್ ಆ ತರ ಎಲ್ಲ ಅವ್ರು ಡಾಮಿನೇಟ್ ಮಾಡೋದಿಲ್ಲ. ವೆರಿ ವೆರಿ ವೆಲ್ ಬಿಹೇವ್ಡ್ ಹೀರೋ ಅಂತ ಇಡೀ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕೂಡ ಎಲ್ಲರೂ ಹೇಳ್ತಾರೆ. ವಿ ಸೋ ಗ್ಲಾಡ್ ಟು ಹ್ಯಾವ್ ಯು ಹಿಯರ್. ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಸೊ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇವತ್ತು ನೀವು ನೀಡಬೇಕು. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ ಸತ್ಯಜಿತ್ ಸರ್, ಥ್ಯಾಂಕ್ ಯು ಸರ್. ಈ ಸಿನಿಮಾ ಒಂದು ಬುಲೆಟ್ ಅನ್ನೋ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ. ಈ ಸಿನಿಮಾ ನನಗೆ ಮುಖ್ಯ ಕಾರಣ PVR ಸ್ವಾಮಿ ಸರ್. ನನ್ನ ಪ್ರೀವಿಯಸ್ ಸಿನಿಮಾದು ಒಂದು ಟ್ರೇಲರ್ ನೋಡಿ ಫೋನ್ ಮಾಡಿಲ್ಲ, ಬನ್ನಿ ಸರ್ ಒಂಚೂರು ಮಾತಾಡಬೇಕು.
ಸತ್ಯಜಿತ್ ಸರ್ ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಕತೆ ಕೇಳಿ ಅಂತ ಹೇಳಿದ್ರು. ಸೊ ಅದು ತಕ್ಕಂಗೆ ಒಪ್ಕೊಂಡೆ. ಆ್ಯಂಡ್ ಸರ್ದು 50ನೇ ಸಿನಿಮಾ ಇದು. ಸೊ ಆಲ್ ದ ಬೆಸ್ಟ್ ನಿಮಗೆ, ಒಳ್ಳೆಯದಾಗಲಿ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಖುಷಿ ಕೊಟ್ಟಂಥ ಒಂದು ವಿಷಯ. ಆ್ಯಂಡ್ ಹಾಗೂ ಭವ್ಯ ಮೇಡಮು, ಐ ಥಿಂಕ್ ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿದ್ದೀನಿ. ನಮ್ಮ ತಂದೆಯವರು ಜೊತೆ ಎಲ್ಲ ಸಿನಿಮಾಗೆ ಹೋದಾಗ. ಸೊ ಇವತ್ತು ಅವ್ರ ಜೊತೆ ಒಂದು ವೇದಿಕೆ ಹಂಚ್ಕೊಂಡಿದ್ದೀನಿ. ನಾನು ಸಿನಿಮಾ ಮಾಡ್ತೇನೆ ಅಂದರೆ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ವೆರಿ ಪ್ರೌಡ್ ಫೀಲಿಂಗ್ ಫಾರ್ ಮೀ. ಥ್ಯಾಂಕ್ ಯು. ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ, ಒಂದು ತಾಯಿ ಸೆಂಟಿಮೆಂಟ್ ಇದೆ. ಆ್ಯಂಡ್ ಒಂದು ಹೀರೋದು ಒಂದು 2 shades ಆಫ್ ಹೀರೋ ಇದರಲ್ಲಿ ಕಾಣುತ್ತೆ. ಲೈಕ್ ಯಾವ ಥರ ಇರ್ತಾನೆ ಹುಡುಗ, ಜೀವನದಲ್ಲಿ ಏನಾದರೂ ಒಂದು ಏರುಪೇರಾದಾಗ ಏನಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸತ್ಯಜಿತ್ ಸರ್ ಅವ್ರ ಡೈರೆಕ್ಷನಲ್ಲಿ. ಸೊ ಐ ಲೈಕ್ ಟು ಥ್ಯಾಂಕ್ ಯು. ಹಾಗೂ ಶರತ್ ಅವರು, ಐ ಥಿಂಕ್ ಈ ಸಿನಿಮಾ ಮುಖಾಂತರ ನನಗೆ ಫಸ್ಟ್ ಪರಿಚಯ ಆಗಿದ್ದು. ಬಟ್ ಅಲ್ಲಿಂದ ಐ ಥಿಂಕ್ ಐ ಫೌಂಡ್ ಒನ್ ವಂಡರ್ಫುಲ್ ಪರ್ಸನ್ ಇನ್ ಕನ್ನಡ ಚಿತ್ರರಂಗದಲ್ಲಿ, ಒಂದು ವಂಡರ್ಫುಲ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಕ್ರಿಕೆಟ್ ಜೊತೆ ಕ್ರಿಕೆಟ್ ಆಡ್ತೀವಿ. ಸೊ ಮುಂದೇನೂ ಸಿನಿಮಾಗಳು ಮಾಡೋ ಪ್ಲ್ಯಾನ್ಸ್ಗಳಿದ್ದಾವೆ, ಜೊತೆಗೆ ಮಾಡೋಂಥ ಪ್ಲ್ಯಾನ್ಸ್ಗಳು. ಪ್ರತಿ ಸರಿ ಮೀಟ್ ಮಾಡಿದಾಗಲೂ ಅವರು ಒಂದೇ ಒಂದು ನನಗೆ ಯಾವಾಗಲೂ ಒಂದು ವಿಶ್ ಮಾಡೋದು, ಧರ್ಮ ನಿಮಗೆ ಒಂದು ಒಳ್ಳೆ ಬ್ರೇಕ್ ಸಿಗಬೇಕು, ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂತ. ಸೊ ಈಸ್ ಆಲ್ವೇಸ್ ಬಿನ್ ಸಪೋರ್ಟಿವ್. ಸೊ ಥ್ಯಾಂಕ್ ಯು ಶರತ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ರಮೇಶ್ ಸರ್, ಐ ಥಿಂಕ್ ಸಿನಿಮಾ ಸ್ಟಾರ್ಟ್ ಆದಾಗಿಂದ ತುಂಬ ಒಂದು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವಿಷಯದಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸತ್ಯಜಿತ್ ಸರ್ಗೆ. ಲೈಕ್ ಟು ಥ್ಯಾಂಕ್ ಸರ್. ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಾಂಗ್ಸ್ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದೈತೆ. ಆ್ಯಂಡ್ ಥ್ಯಾಂಕ್ಸ್ ಅಲಾಟ್. ಆ್ಯಂಡ್ ನಮ್ಮ ಮನೋರ್, ಥ್ಯಾಂಕ್ ಯು ಫಾರ್ ದ ಲಿರಿಕ್ಸ್, ಥ್ಯಾಂಕ್ಸ್ ಅಲಾಟ್. ನಮ್ಮ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು ಸರ್ ಮರಿಸ್ವಾಮಿ ಸೌಂಡ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲಾಟ್. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಆ್ಯಂಡ್ ಒಂದು 3 ಫೈಟ್ ಇದೆ, 3 ಫೈಟು, 3 ಸಾಂಗು, ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಏನು ಬೇಕೋ ಸಿನಿಮಾನಲ್ಲೆಲ್ಲ ಇದೆ. ಪ್ಲಸ್ ಸೆಂಟಿಮೆಂಟ್ ಇದೆ ಆ್ಯಂಡ್ ಒಂದು ಲವ್ ಇದೆ. ಸೊ ಐ ಥಿಂಕ್ ಸಿನಿಮಾದು ಏನೇನು ಒಂದು ಮೇಜರ್ ಏನೇನು ಬೇಕು ಒಂದು ಸಿನಿಮಾಗೆ, ಐ ಥಿಂಕ್ ಪ್ರತಿಯೊಂದೂ ಮಾಡಿದ್ದಾರೆ ಈ ಸಿನಿಮಾನಲ್ಲಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ನಾನು ಅವಾಗಲೇ ಹೇಳ್ದಂಗೆ ಇಟ್ಸ್ ಮೋರ್ ಆಫ್ ಅ ಸೆಂಟಿಮೆಂಟ್. ಪ್ಲಸ್ ಒಂದು ಹುಡುಗ ಏನಾದರೂ ಲೈಫಲ್ಲಿ ಏನಾದರೂ ತುಂಬ ಡಿಜೆಕ್ಟ್ ಆದಾಗ ಹೆಂಗೆ ಆಗ್ತಾನೆ, ಏನಾಗ್ತಾನೆ, ಲೈಫಲ್ಲಿ ಚಾಲೆಂಜಸ್ನ ಹೆಂಗೆ ತೊಗೊತಾರೆ ಅಂತ ಈ ಸಿನಿಮಾ ತೋರಿಸಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ಮುಖ್ಯ ಅತಿಥಿಯಾಗಿ ನಿಖಿತಾ ಸ್ವಾಮಿ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಪ್ರೀವಿಯಸ್ ಸಿನಿಮಾ ಟಕಿಲಾ ರಿಲೀಸ್ ಆಗಿ 3ನೇ ವಾರ ಓಡ್ತಿದೆ. ಆ್ಯಂಡ್ ಪ್ರತಿ ಬಾರಿನೂ ಅವರು ನನ್ನ ಬಗ್ಗೆ ಯಾವುದೇ ಒಂದು ಇಂಟರ್ವ್ಯೂಯಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ತುಂಬ ರೇಗಿಸ್ತಾರೆ ಸಾಂಗ್ಸ್ ವಿಷಯ ಅಂತೆಲ್ಲ ಬಂದಾಗ. ಬಟ್ ಒಂದು ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಸಿನಿಮಾನಲ್ಲಿ ಒಂದು ಒಳ್ಳೆ ಸಿನಿಮಾಗಳು ಸಿಗಲಿ ಅವ್ರಿಗೆ. ಸೊ ವಿಶಿಂಗ್ ಅವರ್ ಆಲ್ಸೋ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಮುಂದೆ ಅವ್ರದ್ದು ಒಂದು ತುಂಬ ಪ್ಲ್ಯಾನ್ಸ್ಗಳಿರ್ತವೆ. ನಾವು ಸಿನಿಮಾ ಜಾಸ್ತಿ ನಾವು ಡಿಸ್ಕಸ್ ಮಾಡಿದಾಗ, ಪ್ರಮೋಷನೆಲ್ಲ ಹೋದಾಗ ಸಿನಿಮಾ ಬಗ್ಗೆನೇ. ಸೊ ವಿಶಿಂಗ್ ಆಲ್ ದ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಹಾಗೂ ನನ್ನ ಆತ್ಮೀಯ ಗೆಳೆಯರು, ಫ್ಯಾಮಿಲಿ, ಹಾಗೂ ನನ್ನ ಸಿನಿಮಾ ನೆಕ್ಸ್ಟ್ ಸಿನಿಮಾ ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು ಪುನೀತ್ ಸರ್ ಅವರು ಬಂದಿದ್ದಾರೆ. ಹಾಗೂ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಕಪಿಲ್ ಸರ್, ಥ್ಯಾಂಕ್ ಯು ಸರ್. ದಾಸರಳ್ಳಿ ಪಿಕ್ಚರ್ ನಿರ್ಮಾಪಕರು, ನಿರ್ದೇಶಕರು, ಸಾರಿ, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೇನಿದೆ ಜೂನ್ 20th ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಸೊ ನಂದು ಆಲ್ಮೋಸ್ಟ್ ಈ ವರ್ಷದಲ್ಲಿ ಐ ಥಿಂಕ್ 3ನೇ ಸಿನಿಮಾ ರಿಲೀಸ್. ಎಸ್ 3ನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಆ್ಯಂಡ್ ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ. ಪ್ರೊಡ್ಯೂಸರ್ಸ್ ಅವರು, ಡೈರೆಕ್ಟರ್ ಅವರೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಸ್, ಕನ್ನಡ ಚಿತ್ರರಂಗ ತುಂಬ ಯಾ. ಸೊ ಎಲ್ಲರೂ ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಬಹಳಷ್ಟು ಜನ ಸಿನಿಮಾ ಬಗ್ಗೆ ಬಹಳಷ್ಟು ಒಳ್ಳೆ ಮಾತುಗಳನ್ನು ಮಾತಾಡಿದ್ದಾರೆ. ಒಬ್ಬ ಹೃದಯ ಶ್ರೀಮಂತಿಕೆ ಇರುವಂಥ ವ್ಯಕ್ತಿ ಒಂದು ಸಿನಿಮಾವನ್ನು ಭಾಳ ಇಷ್ಟಪಟ್ಟು ಮಾಡಿದ್ರೆ ಹೇಗೆ ಒಂದು ಕಲಾ ಶ್ರೀಮಂತಿಕೆಯನ್ನು ತೋರಿಸ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಯಾಕೆ ಹೃದಯ ಶ್ರೀಮಂತಿಕೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅಂತಂದರೆ, ಸತ್ಯರಾಜ್ ಸರ್ ಜೊತೆಲಿ ಸತ್ಯಜಿತ್ ಸರ್ ಜೊತೆಲಿ ಯಾರ್ಯಾರು ಸ್ನೇಹ ಮಾಡಿದಾರೋ ಅವ್ರಿಗೆಲ್ಲರಿಗೂ ಇವ್ರ ಸ್ನೇಹದ ಬಗ್ಗೆ ಗೊತ್ತಿರುತ್ತೆ. ಬಹುಶಃ ಈ ಸಿನಿಮಾದಲ್ಲೂ ಕೂಡ ಅಂಥ ಸ್ನೇಹಕ್ಕೆ ಕಟ್ಟು ಬಿದ್ದು ಸಂಸ್ಕಾರ ಮತ್ತು ಪ್ರತಿಭೆಯನ್ನ ಇರುವಂಥ ನಟ ನಟಿಯರನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ರಂಗದಲ್ಲೂ ಕೂಡ ಈ ಸಿನಿಮಾ ಬಹಳಷ್ಟು ಶ್ರೀಮಂತಿಕೆಯಲ್ಲಿ ಬರೋದಕ್ಕೆ ನಮ್ಮ ಸತ್ಯಜಿತ್ ಸರ್ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಸಿನಿಮಾದಲ್ಲಿ ಒಂದೊಂದು ಸೀನು ಕೂಡ ಬಹಳಷ್ಟು ಶ್ರೀಮಂತಿಕೆಯಿಂದ ಕೂಡಿದೆ. ಬರೀ ಕಮರ್ಷಿಯಲ್ ಮಾತ್ರ ಅಲ್ಲ, ಒಂದು ಒಳ್ಳೆಯ ಸಂದೇಶ ಇರುವಂಥ ಚಿತ್ರ. ಇಂಥ ಚಿತ್ರಗಳು ಕನ್ನಡದಲ್ಲಿ ಇನ್ನಷ್ಟು ಬರಬೇಕು, ಮುಖ್ಯವಾಗಿ ಗೆಲ್ಲಬೇಕು, ಶತದಿನವನ್ನು ಆಚರಿಸುವಂಥದ್ದು ಆಗಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಅಭಿಮಾನಪೂರ್ವಕವಾಗಿ ಹೇಳೋಕೆ ಇಚ್ಛೆ ಪಡ್ತೀನಿ. ಯಾಕಂತಂದರೆ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ.
ಬಹಳ ಪ್ರತಿಭಾವಂತ ನಟಿಯಾಗಿ ಕನ್ನಡಿಗರ ಹೃದಯದಲ್ಲಿ ಕಾಯಂ ಸ್ಥಾನವನ್ನು ಪಡೆದಿರುವಂಥ ಭವ್ಯ ಮೇಡಮ್ ಅವರು ಬಹಳಷ್ಟು ಒಳ್ಳೆ ಅಭಿನಯವನ್ನು ಮಾಡಿದ್ದಾರೆ. ಮತ್ತೆ ಒಂದು ಕಾಲದ ಚಾಕ್ಲೇಟ್ ಹೀರೋ ಸತ್ಯಜಿತ್ ಸರ್, ಈ ಕಾಲದ ಈಗಿನ ಚಾಕ್ಲೇಟ್ ಹೀರೋಗೆ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರುವಂಥದ್ದು ಬಹಳ ವಿಶೇಷ. ಆ ಇಡೀ ಸಿನಿಮಾದಲ್ಲಿ ಚಾಕ್ಲೇಟ್ ಹೀರೋ ಹೇಗೆ ರಿಯಲ್ ಫೈಟ್ ಮಾಡ್ತಾರೆ ಅನ್ನೋದೇ ಬಹಳಷ್ಟು ಕುತೂಹಲ. ಒಂದೊಂದು ಸಿನಿಮಾ ಇದರಲ್ಲೂ ನೋಡ್ತಾ ಇದ್ರೆ ಏನಪ್ಪ ಚಾಕ್ಲೇಟ್ ಹೀರೋ ಈ ತರ ಬದಲಾವಣೆ ಆಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಇದು ತೋರಿಸುತ್ತೆ. ಸಿನಿಮಾದಲ್ಲಿ ಬಹಳಷ್ಟು ಚೆನ್ನಾಗಿ ಬಂದಿದೆ. ಈ ಚಿತ್ರ ಗೆಲ್ಲಲಿ, 100 ಜನ ಖಂಡಿತವಾಗ್ಲೂ ಈ ಚಿತ್ರ ಓಡುತ್ತೆ. ನಮ್ಮ ವಿತರಕರಿಗೆ ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಒಳ್ಳೆ ಲಾಭವನ್ನ ತಂದುಕೊಡ್ಲಿ, ಮತ್ತೆ ಒಂದು ಒಳ್ಳೆ ಮೈಲಿಗಲ್ಲಾಗಿ ಒಂದು ಒಳ್ಳೆ ಸಂದೇಶ ಸಾರುವಂತ ಚಿತ್ರ ಇದಾಗಲಿ. ಇನ್ನಷ್ಟು ಉತ್ತಮ ಚಿತ್ರಗಳನ್ನ ಕನ್ನಡ ರಂಗಕ್ಕೆ ಕೊಡುವಂತ ಶಕ್ತಿಯನ್ನ ಆ ತಾಯಿ ಭುವನೇಶ್ವರಿ ಸತ್ಯಜಿತ್ ಸರ್ಗೆ ಕೊಡ್ಲಿ ಅಂತೇಳಿ ಆಶಿಸಿ, ನಿಮ್ಮೆಲ್ಲ ಕನ್ನಡ ಕಲಾಭಿಮಾನಿಗಳು ಬರುವಂತ 20ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ಮನೆ ಮತ್ತು ಮನ ತುಂಬಿಕೊಳ್ಳಿ ಅಂತೇಳಿ ಆಶಿಸಿ ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭಾಶಯವನ್ನು ಹಾರಿಸಿ ಮಾತನ್ನ ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಮರ್ತ್ಬಿಟ್ಟೆ ನಾನು. ಸತ್ಯಜಿತ್ ಶಬ್ಬೀರ್ ಅವರು ಮೊದಲು ಶಬ್ಬೀರ್ ಆಗಿರ್ತಾರೆ, ಅದಾದ್ಮೇಲೆ ಸತ್ಯಜಿತ್ ಅವರ ಹೆಸರಿಗೆ ಆಡ್ ಮಾಡೋರು ನಮ್ಮ ಸಂಗೀತ ಮಾಂತ್ರಿಕರಾದಂತಹ ಇಳಿಯರಾಜ ಸರ್ ಅವರು. ಇಳಿಯರಾಜ ಸರ್ ಅವರು ನಾರ್ತ್ ಇಂಡಿಯಾ ಹುಡುಗ ಇದ್ದಾಗಿದ್ದಾರೆ, ಇವರಿಗೆ ಸತ್ಯಜಿತ್ ಅಂತ ಹೆಸರಿಟ್ಬಿಡ್ರಿ, ಸತ್ಯಜಿತ್ ಶಬ್ಬೀರ್ ಆಗ್ಲಿ ಅಂತ ಅವರ ಸಿನಿಮಾದ ನಿರ್ದೇಶಕ ನಿರ್ಮಾಪಕರು ಹೇಳ್ತಾರೆ. ಸೊ ಶಬ್ಬೀರ್ ಹೋಗಿ ಸತ್ಯಜಿತ್ ಶಬ್ಬೀರ್ ಆಗಿದ್ದು ಇಳಿಯರಾಜ ಸರ್ ಅವರಿಂದ. ಆಲ್ರೈಟ್, ಸೊ ಇವಾಗ ವಿದ್ಯುತ್ ಬಗ್ಗೆ ಒಂದ್ಸಲ ಹೇಳ್ಬಿಡಿ ಸರ್. ನಾ ಯಾರಂತ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ಕನ್ನಡದಲ್ಲಿ, ಬಟ್ ಜಾಸ್ತಿ ಗೊತ್ತು. ನಾನು ಆ್ಯಕ್ಚುಲಿ ಕರ್ನಾಟಕ ಸೇರಿದವನು. ಅಲ್ಲಿ ತಮಿಳ್ನಾಡಲ್ಲಿ ಹೋಗಿ ಅಡಿಯಾರ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಕೋರ್ಸ್, ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡಿದೆ. ಹೋಯಿತು ಅಲ್ಲೇ ಇದೆ ಕೆಳಗಡೆ. ಇನ್ಸ್ಟಿಟ್ಯೂಟಲ್ಲಿ ಹೋದಾಗ ಇಲ್ಲ ಆಯ್ತಣ್ಣ ಕೂತ್ಕೊಳ್ಳಿ. ಇನ್ಸ್ಟಿಟ್ಯೂಟ್ ಪಾಸ್ ಮಾಡಿ ನಾನು ಆಚೆ ಬಂದಾಗ ನನಗೆ ಗೋಲ್ಡ್ ಮೆಡಲ್ ಕೊಟ್ಟರು. ಆದಮೇಲೆ ಅದು ಗೋಲ್ಡ್ ಮೆಡಲ್ ನೋಡಿಕೊಂಡು ನನ್ನ ಹೆಸರು ಪತ್ರಿಕೆಗಳೆಲ್ಲ ನ್ಯೂಸ್ ಪೇಪರಲ್ಲೆಲ್ಲ ಬಂತು. ಆಮೇಲೆ ಈ ಮಿಸ್ಟರ್ ಭಾರತಿ ರಾಜ್ಕೊಂಡು ಪ್ರೊಡ್ಯೂಸರ್ 16 ವಯಸ್ಸಿನಲ್ಲೇ ಒಂದು ತಮಿಳ್ ಪಿಕ್ಚರು, ಅದಕ್ಕೆ ಒಂದು ನ್ಯೂ ಫೇಸ್ ಹುಡುಕ್ತಾ ಇದ್ರು. ಆವಾಗ ನಾನು ಎಲ್ರಿಗೂ ಗೊತ್ತಾಯಿತು ಈ ಥರ ಒಂದು ಹುಡುಗ ಇನ್ಸ್ಟಿಟ್ಯೂಟಿಂದ ಬಂದಿದ್ದಾನೆ ನೋಡಿ ಅಂತ. ನೋಡಿದ್ರು, ಕರ್ಕೊಂಡು ಹೋದ್ರು. ಇಲ್ಲೇ ಬ್ಯಾಂಗ್ಳೂರು ಕರ್ಕೊಂಡು ಬಂದರು. ಇಲ್ಲಿಂದ ಕೊಳ್ಳೆಗಾಲ್ ಹೋದ್ವಿ. ಕೊಳ್ಳೆಗಾಲಲ್ಲಿ ಕಂಪ್ಲೀಟ್ ಶೂಟಿಂಗ್ ಮಾಡಿದ್ವಿ. 16 ವಯಸ್ಸಲ್ಲಿ ಕಂಪ್ಲೀಟ್ ಫಿಲ್ಮ್ ಬಂದು ನಮ್ಮ ಕರ್ನಾಟಕದಲ್ಲಿ ನಡೆದಿತ್ತು. ಟೋಟಲ್ ಶೂಟಿಂಗ್ ಆಫ್ ದ ಫಿಲ್ಮ್ ಇಸ್ ಇನ್ ಕರ್ನಾಟಕ. ಓಕೆ, ಅದು ಒಂದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ, ಒನ್ ಥಿಂಗ್. ಆಮೇಲೆ ಪಿಕ್ಚರ್ ಎಲ್ಲ ಫಿನಿಶ್ ಆಯಿತು. ರಿಕಾರ್ಡಿಂಗ್ ಟೈಮಲ್ಲಿ ಎಲ್ಲರೂ ಕೂತಿದ್ರು. ಸರಿ, ಇವ್ರಿಗೆ ಏನು ಹೆಸರು ಇಡೋಣ, ಇವ್ರು ಶಬ್ಬೀರ್ ಅಂತ ಇಟ್ಟರೆ ಚೆನ್ನಾಗಿರೋಲ್ಲ, ಸಿನಿಮಾ ಹೆಸರನ್ನ ಇಡೋಣ ಅಂತ ರಿಕಾರ್ಡಿಂಗ್ ಟೈಮಲ್ಲಿ ಇಳೆಯರಾಜ ಸರ್, ನಮ್ಮ ಡೈರೆಕ್ಟರ್ ಭಾರತಿ ಪ್ರೊಡ್ಯೂಸರ್ ರಾಜ್ಕನು ಎಲ್ಲರೂ ಕೂತಿದ್ರು. ಸರಿ, ಇವ್ರು ನೋಡಿದ್ರೆ ನಾರ್ತ್ ಇಂಡಿಯನ್ ಮಾದರಿ ಇದ್ದಾರೆ, ಇವ್ರಿಗೆ ಒಂದು ಕೆಲಸ ಮಾಡೋಣ, ಸತ್ಯಜಿತ್ ಅಂತ ಹೆಸರು ಇಡೋಣ ಅಂತ ಇಳೆಯರಾಜ ಸರ್ ಹೇಳಿದ್ರು. ಆಮೇಲೆ ಏನು ಮಾಡಿದ್ರು, ಎಲ್ಲರೂ ಓಕೆ ಇದು ಹೆಸರು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಲ್ಲೇ ಲಡ್ಡು ಗಿಡ್ಡು ಎಲ್ಲ ತರಿಸಿ ಎಲ್ಲರಿಗೂ ಲಡ್ಡು ಗಿಡ್ಡು ಎಲ್ಲ ಕೊಡಿಸಿ ಆಮೇಲೆ ನನಗೆ ಹೆಸರು ಸತ್ಯಜಿತ್ ಅಂತ ಇಟ್ಟರು. ಆವತ್ತಿಂದ ಇವತ್ತು ತನಕ ಸತ್ಯಜಿತ್ ಅಂತ ಆ ಹೆಸರದಲ್ಲಿ ನಾನು ತಮಿಳ್ ಸಿನಿಮಾಯಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಹತ್ರ ಒಂದು 75 ತಮಿಳ್ ಸಿನಿಮಾಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು 35-40 ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಹಿಂದಿ ಸಿನಿಮಾ ನೋಡಿರ್ಬೋದು, ಘಾಯಲ್ ಅಂತ ಒಂದು ಸಿನಿಮಾ ಸನ್ನಿ ಡಿಯೋಲ್ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಮಲಯಾಳಂ ಸಿನಿಮಾ ನಮ್ಮ ಯಾರು ಪೆರಿಯ ಆರ್ಟಿಸ್ಟು ಸೂಪರ್ ಸ್ಟಾರ್ ಮಲಯಾಳಂ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. ಅದೇ ಥರ ಎಲ್ಲ ತೆಲುಗಲ್ಲಿ ಮಾಡಿದ್ದೀನಿ. ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಶಿಫ್ಟ್ ಆಗುವಾಗ ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ಶಿಫ್ಟ್ ಆದಮೇಲೆ ನಾನು ಹೇಳಿದ್ನಲ್ಲ ಆ ಥರ ಏನಾರು ಪಿಕ್ಚರ್ ಮಾಡೋಣ ಅಂತ ಇಲ್ಲಿ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಒಂದು ಫ್ರೆಂಡ್ಸ್ ಎಲ್ಲ ಕಳೆದು ಏನಾರು ಸರಿ ಈ ರೋಲ್ ಮಾಡೋಣ ಮಾಡ್ತಿದ್ದೆ. ಜ್ಞಾನಿ ಸರ್, ಒಂದು ಜ್ಞಾನಿ ಗೊತ್ತಿರಬೇಕು, ಒಂದು ದೊಡ್ಡ ಆರ್ಟಿಸ್ಟ್ ಕನ್ನಡದಲ್ಲಿ. ಸೊ ಅವರೊಂದು ಪಿಕ್ಚರ್ ಮಾಡ್ತಿದ್ದು. ಅವ್ರು ಕರೆದು ನಮ್ಮ ಪ್ರಸನ್ನ ಇದ್ದಾನಲ್ಲ ನಮ್ಮ ಅಸೋಸಿಯೇಟ್, ಅವರು ಹೇಳಿ ಅವ್ರು ಕರೆದು ನನಗೆ ಸರಿ ನನ್ನ ಸಿನಿಮಾಲಿ ಅವರು ಒಳ್ಳೆ ಪಾತ್ರ ಇದೆ ಮಾಡಿ ಅಂತ ಒಂದು ಒಳ್ಳೆ ಪಾತ್ರ ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದೆ ಅದರಲ್ಲಿ. ಸೊ ಆವಾಗ ಕೇಳಿದ್ರು, ಏನ್ರಿ ನೀವು ಡೈರೆಕ್ಟ್ ಮಾಡಿದ್ರೆ ನಾನು ಕರೀಲಲ್ಲ ಅಂತ.
ಇಲ್ಲ ಸರ್ ನನಗೆ ಕ್ಷಮಿಸಿನಿ, ಯಾಕಂದರೆ ಇದು ಫಸ್ಟ್ ಪಿಕ್ಚರ್, ನನಗೆ ಅದು ಅಷ್ಟು ಗೊತ್ತಾಗಲಿಲ್ಲ. ನೆಕ್ಸ್ಟ್ ಪಿಕ್ಚರ್ ಮಾಡುವಾಗ 100% ನಾವು ಜೊತೆಲಿ ಮಾಡೋಣ ಅಂತ ನಾನು ಹೇಳಿದ್ದೀನಿ. ಇಟ್ಸ್ ಎ ಪ್ರಾಮಿಸ್. ಇನ್ಶಾಲ್ಲ ಇಫ್ ಗಾಡ್ಸ್ ವಿಲ್ ನಾ ಡೆಫಿನೆಟ್ಲಿ ನೆಕ್ಸ್ಟ್ ಸಿನಿಮಾ ನಾನು ಮಾಡ್ತೇನೆ. ಐ ವಿಲ್ ಡೂ ದ ನೆಕ್ಸ್ಟ್ ಫಿಲ್ಮ್ ಡೆಫಿನೆಟ್ಲಿ ವಿತ್ ದ ಹೆಲ್ಪ್ ಆಫ್ ಮೈ ಫ್ರೆಂಡ್ಸ್ 100%. ನನ್ನ ಯೂನಿಟ್ ಒಂದಿದೆ, ಆ ಯೂನಿಟ್ನ ಇಟ್ಕೊಂಡು ಮಾಡ್ತೀನಿ. ಯಾಕಂದರೆ ಈ ಯೂನಿಟ್ಟು ನನಗೆ ಈ ಥರ ಯೂನಿಟ್ ನನಗೆ ಸಿಕ್ಕಿಲ್ಲ. ಕ್ಯಾಮ್ರಾಮನ್ ಸ್ವಾಮಿ ಆಗಲಿ, ಧರ್ಮ ಆಗಲಿ, ಆಮೇಲೆ ಅದು ಅಣ್ಣ ಇದ್ದಾರೆ, ಅಣ್ಣ ಅವ್ರು ಮುಖ್ಯವಾದ ಪಾತ್ರ ಮಾಡಿದ್ದಾರೆ ಇದರಲ್ಲಿ, ಲವ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಭವ್ಯ ಮ್ಯಾಮ್, ಅದು ಹೇಳಕ್ಕೆಲ್ಲ ಭವ್ಯ ಮ್ಯಾಮ್ ಇಸ್ ಕನ್ನಡದಲ್ಲಿ ಒಂದು ಹೇಮಾ ಮಾಲಿನಿ ಥರ ಅನ್ಕೊಳ್ಳಿ. ಶಿ ಈಸ್ ಅ ಹೇಮಾ ಮಾಲಿನಿ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಸ್ಟಿಲ್ ಶಿ ಲುಕ್ಸ್ ಲೈಕ್ ಹೇಮಾ ಮಾಲಿನಿ. ಶಿ ಈಸ್ ಬ್ಯೂಟಿಫುಲ್ ಆ್ಯಸ್ ಯೂಶುವಲ್. ಓಕೆ, ಶಿ ಈಸ್ ಗಾರ್ಜಿಯಸ್, ಬ್ಯೂಟಿಫುಲ್. ಸೊ ಇವ್ರ ಜೊತೆಲಿ ನಾನು ಆ್ಯಕ್ಟ್ ಮಾಡುವಾಗ ನಾನು ಫಸ್ಟ್ ದಿವಸ ನನಗೆ ಇಷ್ಟು ದೊಡ್ಡ ಹೀರೋಯಿನ್ ಜೊತೆಲಿ ನಾನು ಮಾಡ್ತಾ ಇದ್ದೀನಲ್ಲ ನನ್ನ ಅಂತ ನನಗೆ ಒಂದು ಖುಷಿ ಆಯಿತು. ಬಟ್ ಹತ್ತಿರದಲ್ಲಿ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಒಂಥರ ಒಂದು ಅದಿರುತ್ತಲ್ಲ, ಒಂದು ಹೆಸಿಟೇಷನ್ ಇತ್ತು. ಇಷ್ಟು ದೊಡ್ಡ ಹೀರೋಯಿನ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಾನು ಒಂದು ಹಸ್ಬೆಂಡ್ ಆಗಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಲ್ಲ ಅಂತ. ದೆನ್ ಶಿ ಮೇಡ್ ಮೀ ಸೋ ಕಂಫರ್ಟಬಲ್. ಆವಾಗ ನನ್ಗೆ ಗೊತ್ತಾಯಿತು ಇವರು ಭವ್ಯ ಮೇಡಮ್ ಇಲ್ಲ, ಯಾರು ಹೊಸ ಆರ್ಟಿಸ್ಟ್ ನಾನು ಹಾಕಿದ್ದೀನಿ, ಇವ್ರ ಜೊತೆಲಿ ನಾನು ಮಾಡ್ತಾ ಇದ್ದೀನಿ ಅಂತ. ಸೋ ಕಂಫರ್ಟಬಲ್. ಶಿ ಈಸ್ ಅ ಬ್ರಿಲಿಯಂಟ್ ಲೇಡಿ, ಶಿ ಈಸ್ ಅ ಬ್ರಿಲಿಯಂಟ್ ಪರ್ಸನಾಲಿಟಿ ಆ್ಯಂಡ್ ಐ ಲೈಕ್ ಹಿಮ್. ರಿಯಲಿ ಐ ಲವ್ ಹಿಮ್, ಐ ಲವ್ ಹರ್, ಐ ಲೈಕ್ ಹರ್. ಸೊ ಸ್ವಾಮಿ ಸರ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಕ್ಯಾಮ್ರಾಮನ್ನು ನೋಡಿದ್ರಿ, ನೀವು ಸಾಂಗ್ಸ್ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಎಲ್ಲ ನೋಡಿದ್ರಿ. ಹಿ ಹಸ್ ಡನ್ ಅ ಟೆರಿಫಿಕ್ ಜಾಬ್. ಭಾಳ ಚೆನ್ನಾಗಿ ಮಾಡಿದ್ದಾರೆ ಸ್ವಾಮಿ ಸರ್. ಫಸ್ಟ್ ಬಿಗಿನಿಂಗಲ್ಲಿ ನಾನು ಮೈಕ್ ತಗೊಳ್ಳುವಾಗ ನನಗೇನು ಅರ್ಥ ಆಗಿಲ್ಲ, ನಾನು ಹೇಳೋಕ್ಕೇನು ನನಗೆ ಸರಿಯಾಗಿರುತ್ತೆ ಇದಾಗಿಲ್ಲ. ಈಗ ಹೇಳ್ತಾ ಇದ್ದೀನಿ, ಸ್ವಾಮಿ ಸರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯು ಸಿ ದ ಫಿಲ್ಮ್, ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ನಾನು ಈ ಥರ ಹೇಳಿದ್ರೆ ಅದು ಚೆನ್ನಾಗಿರೋಲ್ಲ, ಏನಪ್ಪ ಇದು ಒಳ್ಳೆ ದೊಡ್ಡ ಹಿಂದಿ ಸಿನಿಮಾ ಥರ ಇದೆ ಅಂತ ಹೇಳಿದ್ರೆ ಅದು ಸರಿ ಇಲ್ಲ. ಒಂದು ದೊಡ್ಡ ಕನ್ನಡ ಸಿನಿಮಾ ಥರ ನನ್ನ ಫಿಲ್ಮ್ ಬುಲೆಟ್ ಬಂದಿದೆ. ಅದಕ್ಕೆ ಕಾರಣ ಕ್ಯಾಮ್ರಾಮನ್ ಸ್ವಾಮಿ. ಅದರಲ್ಲಿ ಒಂದು ಹ್ಯಾಂಡ್ಸಮ್ ಹೀರೋ, ಅದು ನೋಡಿದ್ರೆ ಅಪ್ಪ ಈ ಹೀರೋಯಿನ ಅಂತ ಕಾಣಿಸುತ್ತೆ ಸಲ ಆ್ಯಂಗಲ್ಸಲ್ಲಿ. ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಅದು ಬೇರೆ ಯಾರಿಲ್ಲ, ಮಿಸ್ಟರ್ ಧರ್ಮ ಕೀರ್ತಿರಾಜ್. ಬಿಕಾಸ್ ಐ ಅಡೋರ್ ಹಿಮ್, ಐ ಲೈಕ್ ಹಿಮ್, ಐ ಲವ್ ಹಿಮ್. ಈಸ್ ಲೈಕ್ ಎ ಸನ್ ಟು ಮೀ. I mean, so young to me, and he's so, I mean, he's such a nice personality, nice person. ಅದರಲ್ಲಿ ಮುಖ್ಯವಾದದ್ದು ಏನಂದ್ರೆ ಇದರಲ್ಲಿ ಆ್ಯಕ್ಷನ್ ಸೀನ್ಸಲ್ಲಿ ನನಗೆ ಅಷ್ಟು ನಂಬಿಕೆ ಇಲ್ಲದಿರುತ್ತೆ. ಏನಂದರೆ ಧರ್ಮ ಬಂದು ಇದು ನಮ್ಮ ಫೈಟ್ ಮಾಸ್ಟರ್ ಇವರು ಥ್ರಿಲ್ಲರ್ ಮಂಜು ಸರ್, ಅವ್ರ ಆ್ಯಕ್ಷನ್ ಇದರಲ್ಲಿ ಧರ್ಮ ಹೆಂಗೆ ಮಾಡ್ತಾರಂತ. ಬಟ್ ಆಫ್ಟರ್ ಸೀಯಿಂಗ್ ದ ಫೈಟ್ ಸೀಕ್ವೆನ್ಸ್, he did it so nicely without nothing. ರೋಪ್ ಸೀನ್ ಆಗಲಿ, ಆ ಸೀನು, ಇದು ಅದು, ಆ ಶಾರ್ಟ್ಸ್ ಎಲ್ಲ ಇದರಲ್ಲಿ he has done brilliant job. Hats off to him. I wish him a great success in Kannada film industry. He has to become a big artist, and above all he is such a lovely person, lovable person. Everybody will love him. Such a lovely person he is. I love him really. ಆಮೇಲೆ ನಿಖಿತಾ ಸ್ವಾಮಿ ಅವ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಆದರೆ ಅವ್ರ ಸಿನಿಮಾ ನೋಡಿದ್ದೀನಿ. ಶಿ ಇಸ್ ಅ ಬ್ರಿಲಿಯಂಟ್ ಆರ್ಟಿಸ್ಟ್. ಶಿ ಹಸ್ ಡನ್ ಎ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್, ಗಿವನ್ ಎ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಈ ಸಿನಿಮಾ ಈಗ ಬಂದಿದ್ದಲ್ಲ, ಏನು ಹೆಸರು ಅದು, ಟಕಿಲಲ್ಲಿ ಮಾಡಿದ್ದಾರೆ. ಐ ಹ್ಯಾವ್ ಸೀನ್ ಹರ್. ಶಿ ಹಸ್ ಗಾಟ್ ಎ ವೆರಿ ಎಕ್ಸ್ಪ್ರೆಸಿವ್ ಫೇಸ್ ಆ್ಯಂಡ್ ಶಿ ಹಸ್ ಡನ್ ಎ ಬ್ರಿಲಿಯಂಟ್ ಜಾಬ್. ಐ ವಿಶ್ ಹರ್ ಎ ಗ್ರೇಟ್ ಸಕ್ಸಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅದಕ್ಕೆ ಮೇಲೆ ನನಗೇನಂದರೆ, ಸಿನ್ಸ್ ಐ ಬಿಲಾಂಗ್ ಟು ಕರ್ನಾಟಕ, ನನ್ನ ಕನ್ನಡಿಗ ನಾನು. ಇಲ್ಲಿಂದ ತಮಿಳ್ನಾಡಿಗೆ ಹೋಗಿ ಅಲ್ಲಿ ಓದಿ ಅಲ್ಲಿ ತಮಿಳ್ ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ಕೊಂಡು ಬಂದೆ. ಆದರೆ ಫಸ್ಟ್ ಫಿಲ್ಮ್ ಮಾಡುವಾಗ ನಾನು ಕನ್ನಡ ಸಿನಿಮಾ ಮಾಡಿದ್ದೀನಿ. ಆಸ್ ಎ ಪ್ರೊಡ್ಯೂಸರ್, ಆಸ್ ಎ ಡೈರೆಕ್ಟರ್, ಆಸ್ ಎ ರೈಟರ್ ನಾನು ಕನ್ನಡ ಸಿನಿಮಾ ಮಾಡಿದ್ದೀನಿ. ಅದು ಏಕೆಂದರೆ ಇಲ್ಲೇ ನಾನು ಹುಟ್ಟಿ ಇಲ್ಲೇ ಬೆಳೆದು ಎಲ್ಲ ಅಲ್ಲಿ ಹೋಗಿ ನಾನು ಓದಿದ್ದು. ಆದರೆ ಅದು ಹೇಳ್ತೀವಲ್ಲ, ಅಪ್ನೆ ದೇಶ್ ಕಿ ಧರ್ತಿ ಅಂತ ಹೇಳ್ತೀವಲ್ಲ, ಆ ಥರ ನನ್ನ ಕರ್ನಾಟಕ ಮಣ್ಣಿದೆಲ್ಲ, ಅದು ಕರೆದು ನನಗೆ ಒಂದು ಸಿನಿಮಾ ಮಾಡಿಸಿದ್ದು ನಾನು ಮಾಡಿದ್ದೀನಿ ಒಂದು ಸಿನಿಮಾ. ನೀವು ಎಲ್ಲರೂ ಕನ್ನಡಿಗಾಸ್, ಐ ರಿಕ್ವೆಸ್ಟ್ ಆಲ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಪ್ಲೀಸ್ ಗೋ ಟು ದ ಥಿಯೇಟರ್ ಅಂಡ್ ಸಿ ಮೈ ಫಿಲ್ಮ್. ವಿ ಹ್ಯಾವ್ ಡನ್ ಎ ಬ್ರಿಲಿಯಂಟ್ ಫಿಲ್ಮ್. ಭಾಳ ಚೆನ್ನಾಗಿ ಬಂದಿದೆ ಫಿಲ್ಮ್. ನನ್ನ ಫಿಲ್ಮ್ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಭಾಳ ಕೋಆಪ್ರೇಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ನೋಡಿ, ಥಿಯೇಟರಲ್ಲಿ ನೋಡಿ. ಆ್ಯಂಡ್ ಯು ಹ್ಯಾವ್ ಟು ಮೇಕ್ ದಿಸ್ ಫಿಲ್ಮ್ ಎ ಸಕ್ಸಸ್. ಕನ್ನಡ ಸಿನಿಮಾ ಚೆನ್ನಾಗಿದ್ರೆ ನಮ್ಮ ಥರ ಚಿಕ್ಕ ಪ್ರೊಡ್ಯೂಸರ್ಸ್ ಬಂದು ಮತ್ತೆ ಸಿನಿಮಾ ಮಾಡ್ತಿರ್ತಾರೆ. ಇಲ್ಲದೆ ಹೋದರೆ ಕನ್ನಡ ಸಿನಿಮಾ
ಐ ಡೋಂಟ್ ನೋ ದಿ ಫೇಟ್ ಆಫ್ ಕನ್ನಡ ಸಿನಿಮಾ, ಬಟ್ ಐ ಹೋಪ್ ಆ ಕಾಲದಲ್ಲಿ ಒಂದು ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ವಂಶವೃಕ್ಷ ಆ ಕಾಲದಲ್ಲಿ ಇದ್ದ ಸಿನಿಮಾ ನ್ಯಾಷನಲ್ ಅವಾರ್ಡ್ ಅಂದರೆ ಆಸ್ಕರ್ ಅವಾರ್ಡ್ ಅಂದರೆ ಆ ಲೆವೆಲ್ಗೂ ಹೋಗಿದ್ದು ಕನ್ನಡ ಸಿನಿಮಾ. ಈವನ್ ಸಮ್ ಟೈಮ್ ಬ್ಯಾಕ್ KGF ಸಿನಿಮಾ ಬಂದಾಗ ಅದು ಟೋಟಲ್ ಇಂಡಿಯಾವೇ ಒಂದು ಶೇಕ್ ಆಗಿಬಿಡ್ತು. ಓಹೋ, ಕನ್ನಡದವರು ಈ ಥರ ಎಲ್ಲ ಸಿನಿಮಾ ಮಾಡ್ತಾರ, ಬಿಕಾಸ್ ನೋ ಬಡಿ ಕುಡ್ ಇಮ್ಯಾಜಿನ್ ದಟ್ ಎ ಕನ್ನಡ ಸಿನಿಮಾ ವಿಲ್ ಕಮ್ ಲೈಕ್ ದಿಸ್, ಎ ಕನ್ನಡ ಫಿಲ್ಮ್ ವಿಲ್ ಕಮ್ ಲೈಕ್ ದಿಸ್. ಬಟ್ ಕನ್ನಡಿಗಾಸ್ ಹ್ಯಾವ್ ದಟ್ ಕರೇಜ್, ಅವ್ರಿಗೆ ಅಷ್ಟು ಬಲ ಇದೆ, ಅಷ್ಟು ಶಕ್ತಿ ಇದೆ, ಅಷ್ಟು ಅದೇನದು ನಮ್ಮ ಪ್ರತಿಬಿಂಬ ಇದೆ, ಅದು ಮಾಡ್ತಾರೆ. ಡೆಫಿನೆಟ್ಲಿ ದೇ ವಿಲ್ ಡೂ ಇಟ್. ಆ್ಯಂಡ್ ಪೀಪಲ್ ಲೈಕ್ ಐ ಟೆಲ್ ಯು, ಆರ್ಟಿಸ್ಟ್ ಲೈಕ್ ಧರ್ಮ ಅವ್ರಿಗೆ ಬಂದು ಸರಿಯಾದ ಅವರ ಅಪರ್ಚುನಿಟಿ ಇದು ಕೊಟ್ಟರೆ ಹಿ ವಿಲ್ ಬಿಕಮ್ ಎ ವೆರಿ ಬಿಗ್ ಆರ್ಟಿಸ್ಟ್. ಅದೇ ಥರ ನಮ್ಮ ಕ್ಯಾಮ್ರಾಮನ್ ಸಾರ್ ಆಗಲಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಭಾಸ್ಕರ್ ಆಗಲಿ, ನಮ್ಮ ಅಸೋಸಿಯೇಟು ಹಿ ಹಸ್ ಡನ್ ಎ ಗುಡ್ ಜಾಬ್, ಹಿ ಹಸ್ ಹೆಲ್ಪ್ ಅಸ್ ಎ ಲಾಟ್. ಪ್ರಸನ್ನ ಆ ಹುಡುಗ ಆಗಲಿ, ಆಮೇಲೆ ಎಲ್ಲರೂ ನನ್ನ ಜೊತೆಯಲ್ಲಿ ಕೆಲಸ ಮಾಡಿರೋರು ಎಲ್ಲರೂ ಭಾಳ ಹೆಲ್ಪ್ ಮಾಡಿದ್ದಾರೆ, ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್. ಐ ಥ್ಯಾಂಕ್ ಯು ಆಲ್ ಫಾರ್ ದ ಕೋಆಪರೇಷನ್. ಎಲ್ಲ ಪ್ರಶ್ನೆಯವರು ಬಂದಿದ್ದಾರೆ. ದಯವಿಟ್ಟು ಪ್ಲೀಸ್ ಹೆಲ್ಪ್ ಮೀ, ಹೆಲ್ಪ್ ಅಸ್, ನಾಟ್ ಹೆಲ್ಪ್ ಮೀ, ಹೆಲ್ಪ್ ಅಸ್, ಆ್ಯಂಡ್ ಅಬವ್ ಆಲ್ ಹೆಲ್ಪ್ ಕನ್ನಡ ಸಿನಿಮಾ. ಪ್ಲೀಸ್ ಹೆಲ್ಪ್ ಕನ್ನಡ ಸಿನಿಮಾ ಟು ಕಮ್ ಅಪ್, ಟು ಫ್ಲೋರಿಶ್ ಆನ್ ದ ನ್ಯಾಷನಲ್ ಲೆವೆಲ್. ಪ್ಲೀಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಪ್ರಸನ್ನ ಸರ್ ಒಂದು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಈ ಸಿನಿಮಾಲಿ. PVR ಸ್ವಾಮಿ ಸರ್ ಫಾಸ್ಟ್ ಅಂದರೆ ಅವ್ರು ಡಬಲ್ ಫಾಸ್ಟು. ಈಗ ಲಂಚ್ ಆಗಿ ಇನ್ನೇನು ಸರ್ ಸ್ವಲ್ಪ ರೆಸ್ಟ್ ಮಾಡೋಣ ಅಷ್ಟೇ ಪೇಪರ್ ತೊಗೊಂಡ್ಬಿಡ್ತಾರೆ. ಸೊ ಅಷ್ಟೊಂದು ಒಂದು ಎನರ್ಜಿ ಇರೋಂಥ ಒಂದು ಪರ್ಸನು. ಸರ್ ನಿಮಗೂ ಆಲ್ ದ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಕನ್ನಡ ಚಿತ್ರರಂಗದಲ್ಲಿ ನೀವು ಒಂದು ಒಳ್ಳೆ ನಿರ್ದೇಶಕರಾಗಬೇಕು, ಆಲ್ ದ ಬೆಸ್ಟ್. ಹಾಗೂ ಆರ್ಯ ಸರ್ ಅವ್ರು ಬಂದಿದ್ದಾರೆ, ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನಿಮಾದ ಕೋ ಡೈರೆಕ್ಟ್ರು. ನಂದು ಅವ್ರದ್ದು ಒಂದು ಸಿನಿಮಾದ ಮಾತುಕತೆ ನಡೀತಾ ಇದೆ. ಸೊ ನಿಮಗೂ ಅಷ್ಟೇ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಆಲ್ ದ ಬೆಸ್ಟ್. ನಿಮಗೂ ಅಷ್ಟೇ, ನಿಮಗೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ನಿರ್ದೇಶಕರಾಗಬೇಕಂತ ನನ್ನೊಂದು ಆಸೆ, ಜೊತೆ ಕೆಲಸ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಅದೇ ಎಲ್ಲರೂ ಲವರ್ ಬಾಯ್, ಚಾಕೆಟ್ ಬಾಯ್ ಅಂತ ಈಗ ಆಲ್ರೆಡಿ ಸುಮಾರು ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದೀರಾ, ಚೇಂಜ್ ಆಗಿದೆ. ಈಗ ಈ ಸಿನಿಮಾದಲ್ಲಿ ಹೇಗಿದೆ ನಿಮ್ಮ ಪಾತ್ರ? ಆ ಪಾತ್ರದ ಬಗ್ಗೆ ನಾನು ಅವಲೇ ಹೇಳ್ದಂಗೆ ಒಂದು 3 ಶೇಡ್ ಬರುತ್ತೆ ಸರ್, ಒಂದು 2-3 ಶೇಡ್ ಥರ ಬರುತ್ತೆ. ಒಂದು ಸೆಂಟಿಮೆಂಟ್ ಅನ್ನೋದು, ಒಂದು ಹುಡುಗನಿಗೆ ಒಂದು ಜೀವನದಲ್ಲಿ ಏನಾದ್ರು ಕಳ್ಕೊಂಡಾಗ ಹಿಂಗಿರ್ತಾನೆ, ಯಾವ ಥರ ಅದನ್ನು ವಾಪಸ್ ಬರ್ತಾನೆ ಲೈಫಲ್ಲಿ ಅನ್ನೋದನ್ನ ಒಂದು ಶೇಡ್ ಆಗುತ್ತೆ. ಆಮೇಲೆ ತಂದೆ ಮಗ ಒಂದು ಸೆಂಟಿಮೆಂಟು ಇದರಲ್ಲಿ, ಅದು ಒಂದು ಒಳ್ಳೆ ಜನಕ್ಕೆ ಒಂದು ಒಳ್ಳೆ ನಾಟುತ್ತೆ. ಒಂದು ತಂದೆ ಮಗ ಒಂದು ಸೆಂಟಿಮೆಂಟ್ ಯಾವ ಥರ ಇರುತ್ತೆ, ಏನೇನು ಆಗುತ್ತೆ ಲೈಫಲ್ಲಿ, ಆ್ಯಂಡ್ ಏನೋ ಒಂದು ಮಿಸ್ಟೇಕ್ಸಿಂದ ಒಂದು ಏನೇನು ಆಗ್ಬೋದು ಇಲ್ಲಿ ಅನ್ನೋದು. ಬಟ್ ಅವ್ರು ಹೇಳಿದ್ದಾರೆ ಬಿಟ್ಕೊಡ್ಬಾರ್ದು ಅಂತ, ಬಟ್ ಇಷ್ಟು ಇದೆ. ಸೊ ಅದೊಂದು ಸೆಂಟಿಮೆಂಟ್ ವ್ಯಾಲ್ಯೂಸ್ ತುಂಬ ಇದೆ ಈ ಸಿನಿಮಾನಲ್ಲಿ. ಆಮೇಲೆ ತಾಯಿ ಸೆಂಟಿಮೆಂಟು, ಆ ಸೆಂಟಿಮೆಂಟು ಮ್ಯಾಮ್ ಜೊತೆ, ಭವ್ಯ ಮ್ಯಾಮ್ ಜೊತೆ ಒಂದು ಆ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ಮೂಡಿ ಬಂದೈತೆ. ಆ್ಯಂಡ್ ಆ್ಯಕ್ಷನ್ ಮತ್ತು ಥ್ರಿಲ್ಲರ್ ಮಂಜು ಮಾಸ್ಟರ್ ಒಂದು 3 ಫೈಟ್ ಮಾಡಿದ್ದಾರೆ. ಸೊ ಆ್ಯಕ್ಷನ್ ಒಂದು ಫುಲ್ ಬೆಂಕಿ ಫೈಟ್, ಫುಲ್ ಕಂಪ್ಲೀಟ್ ಒಂದು ಬೆಂಕಿ ಹಾಕೊಂಡು ಫೈಟ್ ಮಾಡಿದ್ವಿ. ಸೊ ತುಂಬ ರಿಸ್ಕ್ ಇತ್ತು ಆ ಫೈಟು. PVR ಸರ್ ಸ್ವಾಮಿ ಹೇಳ್ದಂಗೆ ಒಂದು ತುಂಬ ರಿಸ್ಕ್ ಇತ್ತು ಆ ಫೈಟಲ್ಲಿ, ಬಟ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆ ಫೈಟನ್ನು. ಆ್ಯಂಡ್ ಸಾಂಗ್ಸು ಶ್ರೇಯಾ ಅವರು ಹೀರೋಯಿನ್, ಬಾಂಬೆ ಅವರು. ಸೊ ಕಾರಣಾಂತರದಿಂದ ಅವ್ರು ಬರೋಕ್ಕಾಗಲಿಲ್ಲ. ಸೊ ಗೋವಾನಲ್ಲಿ ಶೂಟ್ ಮಾಡಿದ್ವಿ, ಆ್ಯಂಡ್ ಬ್ಯಾಂಗ್ಳೂರು, ಗೋವಾ ಆ್ಯಂಡ್ ಮಂಗಳೂರು. ಸೊ ಈ ಕಡೆ ಎಲ್ಲ ಶೂಟ್ ಮಾಡಿದ್ವಿ. ಸೊ ಒಂದು ಒಳ್ಳೊಳ್ಳೆ ಕಮರ್ಷಿಯಲ್ ಸಿನಿಮಾ, ಜನಕ್ಕೊಂದು ಎಂಟರ್ಟೈನ್ಮೆಂಟು. ಟೋಟಲ್ ಮರ್ತೋಗ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಮ್ಮ ಹೀರೋಯಿನ್ ಬಗ್ಗೆ ಪಾಪ, ಶಿ ಟ್ರೈಡ್ ಅ ಲಾಟ್. ಇಲ್ಲಿ ಬರಬೇಕು ನಮ್ಮ ಫಂಕ್ಷನಲ್ಲಿ, ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅವ್ರು ಇದ್ದರು. ಆದರೆ ಅವ್ರಿಗೆ ಇಮಿಡಿಯೇಟಾಗಿ ಶೂಟಿಂಗ್ ಬಂದಿದ್ದಕ್ಕೋಸ್ಕರ ಅವರು ದುಬೈಗೆ ಹೊರಟೋಗ್ಬಿಟ್ರು. ಸೊ ಅವ್ರು ಬರೋಕ್ಕಾಗಿಲ್ಲ. ಸೊ ಆನ್ ಹರ್ ಬಿಹಾಫ್ ಐ ರಿಕ್ವೆಸ್ಟ್ ಯು ಆಲ್ ಟು ಕನ್ವೆ ಹರ್ ರಿಗಾರ್ಡ್ಸ್ ಟು ಆಲ್ ಮೈ ಕನ್ನಡಿಗ ಫ್ರೆಂಡ್ಸ್. On behalf of my heroine, Shreya Shukla. ಅದರಲ್ಲಿ ಆ್ಯಕ್ಟ್ ಮಾಡೋದು ಬೇರೆ 2-3 ಆರ್ಟಿಸ್ಟ್ ಇದ್ದಾರೆ ಫ್ರಮ್ ಬಾಂಬೆ. ರಾಜ್ದೀಪ್ ಬಾಜ್ಪಾಯಿ ಅಂತ ಒಬ್ರು ಇದ್ದಾರೆ, ಹಿ ಹಸ್ ಡನ್ ಎ ನೆಗೆಟಿವ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. ಆ್ಯಂಡ್ ಅಜಿತಾ ಝಾ is another girl. And moreover, one more important thing, ಹಮ್ ಪಿಕ್ಚರ್ ಅಮಿತಾಬ್ ಬಚ್ಚನ್ ಎಲ್ಲರೂ ನೋಡಿರ್ತೀರಿ. ಅದರಲ್ಲಿ ಶಿವ ಅಂತ ಒಂದು ವಿಲನ್ ಮಾಡಿರ್ತಾರೆ. ಶಿವ, ಹಿ ಹಸ್ ಡನ್ ಎ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ಮೈ ಫಿಲ್ಮ್. ಸೊ ಹಿ ಈಸ್ ಆಲ್ಸೋ ಫ್ರಮ್ ಬಾಂಬೆ. ಹಿ ಈಸ್ ಅ ಹಿಂದಿ ಆರ್ಟಿಸ್ಟ್ ಆ್ಯಂಡ್ ಫಸ್ಟ್ ಟೈಮ್ ಹಿ ಹಸ್ ಡನ್ ಎ ಕನ್ನಡ ಫಿಲ್ಮ್. ಈ ಪಿಕ್ಚರಲ್ಲಿ ಒಂದು ಒಳ್ಳೆ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದು ಮೆನ್ಷನ್ ಮಾಡೋದು ನಾನು ಸ್ವಲ್ಪ ಮರ್ತೋಗ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಆ್ಯಂಡ್ ಶೋಭರಾಜ್ ಸರ್ ಅವ್ರ ಬಗ್ಗೆ ಕೂಡ ನಾನು ಹೇಳೋದು ಮರ್ತೋಗ್ಬಿಟ್ಟೆ. ಅವ್ರು ಕರೆದೆ, ಪಾಪ ಅವರು ಎಲ್ಲೋ ಶೂಟಿಂಗ್ ಬ್ಯುಸಿ ಆಗಿದ್ದಾರೆ, ಅವ್ರು ಬರೋಕ್ಕಾಗಿಲ್ಲ.
ಆ್ಯಂಡ್ ಶೋಭರಾಜ್ ಸರ್, ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ ಸರ್ಟನ್ ಸೀನ್ಸ್ ಐ ಫೆಲ್ಟ್ ದಟ್ ಶೋಭರಾಜ್ ಸರ್ ಇಸ್ ಸಚ್ ಎ ಬ್ರಿಲಿಯಂಟ್ ಆ್ಯಕ್ಟರ್. ನಾನು ತಮಿಳ್ ಸಿನಿಮಾ ನಿಜವಾಗ್ಲೂ ಹೇಳ್ತೇನೆ, ತಮಿಳ್ ಸಿನಿಮಾಲ್ಲಿ ಇದು ಒಂದು ಅದೇನು ಹೇಳ್ತೀವಿ ವರಪ್ರಸಾದ ಅಂತೀವಿ ಹೇಳ್ತೀವಲ್ಲ, ಆ ಥರ ಒಂದು ಆರ್ಟಿಸ್ಟ್. ಈಸ್ ಅ ಬ್ರಿಲಿಯಂಟ್, ವೆರಿ ಗುಡ್ ಆರ್ಟಿಸ್ಟ್. ಆ್ಯಂಡ್ ಪಾಪ ಅವ್ರು ಕೂಡ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ದು, ಅವ್ರು ಯಾವುದಕ್ಕೂ ಬರಲ್ಲ. ಸೊ ಯಾವುದಕ್ಕೂ ಬರೋಲ್ಲ ಅಂತೀರಾ? ಇಲ್ಲ ಸರ್, ಬರ್ತಾರೆ ಪಾಪ, ಬರ್ತೀನಿ ಅಂತ ಹೇಳಿದ್ರು. ಹೌದಾ? ಎಲ್ಲ ಈಗೆಲ್ಲ ಪ್ರೆಸ್ನವ್ರು ಅವ್ರ ಬಗ್ಗೆ ಎಲ್ರ ಬಗ್ಗೆ ಎಲ್ರಿಗೂ ಗೊತ್ತು ಅಂತ. ಸೊ ವಾಟ್ ಎವರ್ ಇಟ್ ಈಸ್, ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಮಿಸ್ಟರ್ ಶೋಭರಾಜ್ ಸರ್, ಆ್ಯಂಡ್ ಥ್ಯಾಂಕ್ಫುಲ್ ಟು ಮೈ ಅದರ್ ಆರ್ಟಿಸ್ಟ್ ಹೂ ಹ್ಯಾವ್ ನಾಟ್ ಅಟೆಂಡೆಡ್ ದಿಸ್ ಫಂಕ್ಷನ್. ಥ್ಯಾಂಕ್ಸ್ ಎ ಲಾಟ್. ಆ್ಯಂಡ್ ಯಾರು ನಾನು ಅಜಿತ್ ಅಜ್ಜ ಹುಡುಗಿ ಸೆಕೆಂಡ್ ಇಯರ್ ಅಜಿತ್ ಅಜ್ಜ ಅಂತ ಹೇಳಿದ್ನಲ್ಲ, ಅಜಿತ್ ಅಜ್ಜ ಅದು ಅದೇ ಅಜಿತ್ ಅಜ್ಜ ಅಂತ ಒಂದು ಹುಡುಗಿ, ಅದು ಶಿ ಈಸ್ ಆಲ್ಸೋ ಫ್ರಮ್ ಬಾಂಬೆ. ಸೊ ಐ ಥ್ಯಾಂಕ್ ಆಲ್ ಮೈ ಆರ್ಟಿಸ್ಟ್ ಆ್ಯಂಡ್ ಮೈ ಟೆಕ್ನಿಷಿಯನ್ಸ್ ಅಗೇನ್ ಆ್ಯಂಡ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೂ ಮೇಲೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ PRO ವೆಂಕಟೇಶ್ ವರ್ಸಸ್ಗೆ. ವೆಂಕಟೇಶ್ ಸರ್ ಬಂದು ನನಗೆ ಭಾಳ ಧೈರ್ಯ ಕೊಟ್ಟು, ನಾನು ಹೇಳಿದೆ ಸರ್ ಈ ಥರ ಪ್ರೆಸ್ ಇದು ಮೀಟ್ ಮಾಡಬೇಕು ಅಂತ. ಬಿಡ್ರಿ, ಪ್ರೆಸ್ ಮೀಟ್ ತಾನೇ, ಅದು ಮಾಡಿಬಿಡೋಣ ಬಿಡಿ ಅಂದರು. ಸರ್ ಅಂದೆ, ಅದು ಮಾಡಿಬಿಡೋಣ ಬಿಡಿ, ಏನದು ದೊಡ್ಡ ಕೆಲಸನ ಮಾಡಿಬಿಡೋಣ ಬಿಡೋದು. ನನಗೆ ಗೊತ್ತಾಗಿಲ್ಲ. ನೀವು ಬೇಗ ಸುಮ್ಮನೆ ಥಿಯೇಟ್ರಿಗೆ ಬನ್ನಿ, ಸ್ಟೇಜ್ ಮೇಲೆ ಕುಂತ್ಕೊಳ್ಳಿ, ಮನೆಗೆ ಹೋಗ್ತಾ ಇರಿ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ. ಅದೇ ಥರ ಸೂಪರಾಗಿ ಮಾಡಿಕೊಟ್ರು. So everybody, all my press friends have come. Thank you so much, sir. Venkatesh sir, thank you so much. God bless you, sir. God bless you. God bless you. Okay. ಇನ್ನು ನಮ್ಮ ಹೀರೋ ಸ್ವಲ್ಪ ಏನೋ ಹೇಳ್ಬೇಕಂತ ಇದ್ದಾರೆ. ಏನೋ ಹೇಳಿ ಪರವಾಗಿಲ್ಲ. ವೆಂಕಟೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಒಂದು ಸಿಂಗರ್, ಒಂದು ತಂದೆಯವ್ರ ಸಿನಿಮಾ ಎಲ್ಲ ಮಾಡಿರುವಂಥ ಒಂದು ಪ್ರತಿ ಸಲ ನನ್ನ ಮೀಟ್ ಮಾಡಿದಾಗ ಅವ್ರ ಮನ್ಸಾರೆ ಹರ್ಸೋದು ಒಂದೇ, ಧರ್ಮ ಒಂದು ಒಳ್ಳೆ ಸಿನಿಮಾ ಬರಬೇಕು, ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಅಂತ. ಸೊ ಥ್ಯಾಂಕ್ ಯು ಸರ್. ಯಾಕಂದರೆ ತುಂಬ ಮನ್ಸಾರೆ ಹೇಳ್ತೀರಾ, ಅಂದರೆ ಅದು ಡ್ಯಾಡಿನೂ ಹೇಳ್ತಾ ಇರ್ತಾರೆ ಯಾವಾಗಲೂ. ತುಂಬ ಸಪೋರ್ಟ್ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಸೊ ಒಂದ್ಸಲ ವಿದ್ಯುಕ್ತವಾಗಿ ಅದು ಗೊತ್ತಾಯ್ತು, ನಾನು ಹೆಂಗೋ ಚೇಂಜ್ ಆಗ್ಬಿಟ್ಟಾರ ಅಂತ ಅನ್ಕೊಂಡೆ. ಈ ಪಿಕ್ಚರ್ಗೆ ಚೇಂಜ್ ಆಗ್ಬಿಟ್ರ ಅಂತ ಅನ್ಕೊಂಡೆ. ಧರ್ಮ ಪ್ಲೀಸ್ ಸರ್, ಒಂದೇ ನಿಮಿಷ ಪ್ಲೀಸ್. ಜಫ್ರುಲ್ಲಾ ಸರ್, ಮಿಸ್ಟರ್ ಜಫ್ರುಲ್ಲಾ ಕರೀರಿ. ಜಫ್ರುಲ್ಲಾ ಸರ್, ನೀವು ಇಲ್ಲ ಅಂದ್ರೆ ಸಿನಿಮಾ ಆಗ್ತಾ ಇರ್ಲಿಲ್ಲ ಅಂತ ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದಾರೆ. ಪ್ಲೀಸ್ ಜಾಯಿನ್ ಅಸ್ ಫಾರ್ ಎ ಫೋಟೋಗ್ರಾಫ್. ವಾಂಗ ಜೈ ಹಿಂದ್. ಅಲ್ಲ ಕಡೆ ಹೇಳ್ಬಿಟ್ಟಮ್ಮ, ಮಂಜಣ್ಣಂಗೆ ಬೇಜಾರಾಗತ್ತೆ ಅಂತ. ದಿಸ್ ಇಸ್ ಅನುಷಾ ಮಂಜಣ್ಣ ಸೈನಿಂಗ್ ಆಫ್. ಥ್ಯಾಂಕ್ ಯು. ತಾಯಿ ತಂದೆ ಸಾಲ್ ಹಾಕ್ಬೇಕು. ಜಯ ಕನ್ನಡ ಸಾಲ್ ಹಾಕ್ಬೇಕು. ಒಂದ್ ನಿಮಿಷ. ಓಕೆ.